ಕೈಯಲ್ಲಿ ಗನ್ನಿಟ್ಕೊಂಡು ಹಿಂದೆಗಡೆ ಚೇಳಗಳು ಕರ್ಕೊಂಬಂಡು ಅವಾಜ್ ಹಾಕ್ಬಿಟ್ಟು ಎದುರು ಬಿಡ್ತೀವ. ಅಣ್ಣವ್ರ ಜೊತೆ ವಿಷ್ಣು ಸಾರ್ ಜೊತೆ ಇಬ್ಬರ ಜೊತೆನೂ ಕುಂತ್ಕೊಂಡು ಊಟ ಮಾಡಿದ್ದೀನಿ, ಇಬ್ಬರ ಜೊತೆನೂ ಒಡನಾಟ ಇದೆ. ನನಗೆ ಅವ್ರು ಬೇರೆ ಇವ್ರು ಬೇರೆ ನನ್ನಲ್ಲಿಲ್ಲ. ಮಾಡಿಸಿತ್ತು ನಾನೇ ಕೈದಿ, ನಾನೇ ಹೇಳಿ ಮಾಡಿಸಿದೆ. ಅದು ಸೂಪರ್ ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಬಂತು. ಮುಂಗಾರು ಮಳೆ ಸಿನಿಮಾದಲ್ಲಿ 300 ಡೇಸ್ ಮಾಡಿದ್ದೀನಿ. 50,000 ದುಡ್ಡು, ಒಂದು ಗೋಲ್ಡ್ ಕೇಸ್ ವಾಚು. ಇಲ್ಲಿ ಬಿಚ್ಚಬೇಡ, ಮನೆಗೆ ಹೋಗಿ ಬಿಚ್ಚಿ ಅಂದರು. ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುನ್ರಾಜು ಅಂತ. ನನಗೆ ಅಣ್ಣವ್ರ ಅಭಿಮಾನಿ ಆದ್ರೂ ನಾನು ಅವರು ಒಡನಾಟನ ಅವ್ರ ಜೊತೆನೂ ವಿಷ್ಣು ಸರ್ ಜೊತೆ ನಾನು ಸುಮಾರು ಪೊಲೀಸು ಮತ್ತು ದಾದಾ, ಶಿವಶಂಕರು, ದಾದಾ ಕೆಲವು ಸಿನಿಮಾಗಳೆಲ್ಲ ಜೊತೆಗೆ ಇದ್ದು. ನಾನು ಅವ್ರ ಜೊತೆ ಊಟ ಗೀಟ ಮಾಡಿಕೊಂಡು ಜೊತೆಗೆ ಇದ್ದು, ಅವ್ರ ಸಿನಿಮಾ ಎಲ್ಲ ಫೈಟ್ ಆಗ್ಬೋದು, ಆ್ಯಕ್ಷನ್ ಆಗ್ಬೋದು, ಯಾವುದೇ ಸಿನಿಮಾದಲ್ಲಿ ನಾನು ಅವ್ರ ಬಗ್ಗೆ ಅವ್ರ ಜೊತೇಲಿ ಇರ್ತಾಯಿದ್ದೆ. ಭಾರ್ಗವ್ ಅವರು ನಾನು ಅವ್ರ ಜೊತೆ ಇರ್ತಾಯಿದ್ದೆ. ಅವ್ರಿಗೆ ಭಾಳ ನನಗೆ ಭಾರ್ಗವ್ ಸಾರ್ಗೆ ನನ್ನ ಕಂಡ್ರೆ ಭಾಳ ಇಷ್ಟ. ವಿಷ್ಣುವ್ರ ಸಾರ್ಗೂ ಅಷ್ಟೇ. ನಾನು ನೋಡಿದ ತಕ್ಷಣ ಬನ್ನಿ ಊಟ ಮಾಡೋಣ ಅಂತ ಹೆಗಲ ಮೇಲೆ ಕೈ ಇಟ್ಕೊಂಡು ಊಟಕ್ಕೆ ಕರ್ಕೊಂಡು ಹೋಗೋರು. ಆ ರೀತಿ ನಮಗೆ ವಿಷ್ಣು ಸರ್ ಅವ್ರಿಗೆ. ನೀವು ವಿಷ್ಣು ಸರ್ನ ಯಾವ್ಯಾವ ಸಂದರ್ಭದಲ್ಲಿ ಭೇಟಿ ಮಾಡಿದ್ರಿ? ನನಗೆ ಒಂದು ದಿವಸ ನಾನು ಕಂಠೀರವ ಸ್ಟುಡಿಯೋಗೆ ಹೋದೆ. ದಾದಾ ಶೂಟಿಂಗ್ ನಡೀತಾಯಿತ್ತು. ವಿಷ್ಣು ಸರ್ನ ನಾನು ಭೇಟಿ ಆಗಬೇಕಂದ್ರೆ ಮಾತಾಡಿಸ್ಲೇಬೇಕಂತ ನಾನು ಸಿನಿಮಾದವನಾಗಿ ಮಾತಾಡಿಸ್ಲೇಬೇಕಂತ ಹೋದೆ. ಅವರು ಶೂಟಿಂಗ್ ಪೇಕಪ್ ಆಗಿ ಮೇಲೆ ಹೋಗ್ತಾಯಿದ್ರು. ಮೇಲೆ ಹೋಗಿ ಮನ್ಕೊಳಕ್ಕೆ ಸ್ವಲ್ಪ ರೆಸ್ಟ್ ಹೋಗ್ತಾಯಿದ್ರು. ಆಗ ಹೋದೆ, ಮೇಲೆ ನಾನು ಹೋದೆ. ಈ ಮೇಲೆ ಕದ ಚಿಲ್ಕ ಹಾಕಿರಲಿಲ್ಲ, ಹಿಂಗೆ ತೆಗೆದೆ, ಲುಂಗಿ ಉಟ್ಕೊತಾಯಿದ್ರು. ಆಮೇಲೆ ಯಾಕಪ್ಪ ಏನೇ ಅಂತಂದರು. ಏನಿಲ್ಲ ಸರ್, ನಿಮ್ಮನ್ನು ಭೇಟಿ ಆಗಬೇಕಾಯ್ತು, ಮಾತಾಡಬೇಕಾಯ್ತು, ಹೇಗೆ ಅಂದೆ ಬಂದೆ. ಬೇಗ ಹಂಗೆ ಬಂದ್ಬಿಟ್ರು. ಈಚೆ ಬಂದು ಲುಂಗಿ ಉಟ್ಕೊಂಡು ಸೆಟ್ ಹಾಕ್ಕೊಂಡು ಬಂದು ಆಮೇಲೆ ಫಸ್ಟ್ ಊಟ ಮಾಡೋಣ ಬನ್ನಿ ಅಂತಂದು ಊಟಕ್ಕೆ ಹೋಗಿ ಆಮೇಲೆ ನಾನು ಹೂನಾರ ಹಾಕಿ ಅವ್ರ ಬಗ್ಗೆ ಭಾಳ ನನಗೆ ತುಂಬ ನಿಮ್ಮ ಸಿನಿಮಾಗಳು ಅಂದರೆ ನನಗೆ ಭಾಳ ಆಕ್ಷನ್ ಸಿನಿಮಾ, ಸಾಹಸಿಂಹ, ನಿಮ್ಮ ಬಗ್ಗೆ ನಿಮ್ಮ ಸಿನಿಮಾ ಅಂದರೂ ಭಾಳ ನನಗೆ ಸರ್. ನಮ್ಮ ಡೈರೆಕ್ಟರ್ ಸರ್ ಭಾರ್ಗವ್ ಸಾರು ನನ್ನ ಕಂಡ್ರೆ ಭಾಳ ಪ್ರೀತಿ. ಅದಕ್ಕೆ ನಾನು ಮಾತಾಡಿದೆ. ಫಸ್ಟ್ ಊಟ ಮಾಡಿ ಆಮೇಲೆ ಅವರು ಬೇರೆ ಮಾತುಕತೆ ಮಾತಾಡ್ಸೋರು. ನೀವು ಚಿತ್ರರಂಗದಲ್ಲಿ ಆರ್ಪಿ ಕೆಲಸ ಮಾಡ್ತಿದ್ದೀರಿ. ತುಂಬ ಯಶಸ್ಸು ಕಂಡಂಥ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು ಯಾವ್ದಾದ್ರು, ಅವ್ರ ಸಿನಿಮಾಗಳಿಗೆ ಯಾವ್ದಾದ್ರು ಆರ್ಪಿ ಕೆಲಸ ಮಾಡಿದ್ದೀರಾ? ಹೌದೌದು. ಹಲೋ ಡ್ಯಾಡಿ, ಹಲೋ ಡ್ಯಾಡಿಯಲ್ಲಿ ಅಂತೂ ಅವರು ಆಕ್ಷನ್ ಸಿನಿಮಾ ಅಂದರೆ ಅದರಲ್ಲಿ ನಾಗಣ್ಣ ಅವರು ಡೈರೆಕ್ಟ್ರು. ನಾನು ದೊಡ್ಡಬಳ್ಳಾಪುರ ಇಡೀ ಎಂಟರ್ ಕರ್ನಾಟಕ ಮಾಡಿದ್ದೀನಿ ಬಿಡಿ ನಾನು ಅವ್ರ ಸಿನಿಮಾಗಳು. ಅವ್ರ ಸಿನಿಮಾಗಳಾಗ್ಬೋದು, ಅವರು ಡೈಲಾಗು ಆಗ್ಬೋದು. ಅದರಲ್ಲಿ ಏನು ಡೈಲಾಗ್ ಇದೆ ಗೊತ್ತಾ, ಆಕ್ಷನ್ ಡೈಲಾಗು. ಅದೊಂದು ಡೈಲಾಗ್ ಹೇಳ್ತೀನಿ ನೋಡಿ. ಒಬ್ಬ ಸುಲೇಮಾನನು ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಕೊಂಡಿರ್ತಾನೆ. ಇವರು ವಿಷ್ಣು ಸಾರು ಅಕ್ರಮವಾಗಿ ಕಟ್ಟಿರೋ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡೋ ಕಮಿಷನರು. ಆಗ ಏನಂತಾರೆ ಇವರು ಸುಲೇಮಾನು ಇವ್ರಿಗೂ ಅಣ್ಣ ವಿಷ್ಣು ಸಾರು ಬರ್ತಾರೆ. ಸುಲೇಮಾನ್ಗಳು, ಕಮಿಷನರ್, ನಿನಗೆ ಸರ್ಕಾರ ಸಂಬಳ ಏನು ಕೊಡುತ್ತೆ? 1 ಲಕ್ಷ, 2 ಲಕ್ಷ, 3 ಲಕ್ಷ, 10 ಲಕ್ಷ? ನಾನು 1 ಅಲ್ಲ 2 ಅಲ್ಲ 10 ಕೋಟಿ ಕೊಡ್ತೀನಿ, ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ. ಇಲ್ಲಾಂದ್ರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತ. ಆಗ ವಿಷ್ಣು ಸರ್, ಮರ್ ಕಿಧರ್ ಮಾರ್ತಾ ಹೈ, ಇದರ್ ಇದರ್ ಕಿಧರ್ ಮಾರ್ತಾ ಹೈ, ತೂ ಹಾಪ್ಕು ಬಂದು ಸಮಸ್ತ ಹೈ ಹಮೆ ಬಾರೂದ್. ಕೈಯಲ್ಲಿ ಗನ್ನಿಟ್ಕೊಂಡು ಹಿಂದೆಗಡೆ ಚೇಳಗಳು ಕರ್ಕೊಂಬಂಡು ಅವಾಜ್ ಹಾಕ್ಬಿಟ್ಟು ಎದುರು ಬಿಡ್ತೀವ. ನಿನ್ನಲ್ಲಿ ತಾಕತ್ತು ಅನ್ನೋದಿದ್ದರೆ, ನಿನ್ನಲ್ಲಿ ಮರ್ದಾಂಗಿ ಅನ್ನೋದಿದ್ದರೆ ಎದೆಗೆ ಕೊಟ್ಟು ಓಡಾಡೋದು ಕಲಿ. ಕಮೌಟ್. ಆಗಲ್ಲ. ಕಾವೇರಿ ನೀರು ಕುಡಿಯೋ ಈ ಕನ್ನಡದ ಗಂಡಿಗೆ ತಲೆ ಸುಡಿಯೋ ಹಾಗೆ ಗುಂಡು ಆರಿಸೋ ಗುಂಡಿಗೆ ನಿನಗಿಲ್ಲ ಅಂತ ನನಗೆ ಗೊತ್ತು. ನಿನ್ನಾಗೆ ಎಷ್ಟೋ ನಾ ಮಾಡಿದ್ರು ಆರಿಸಿರೋ ಗುಂಡು ನನ್ನ ದೇಹದಲ್ಲಿ ತೆಗಿಕಾಗದೆ ಹಾಗೆ ಬಿಟ್ಟಿದ್ದಾರೆ ನೋಡ್ತೀಯ, ದೇಕ್ ಸಾಲ ಅಂದ ತಕ್ಷಣ ಆ ಆ ಸನ್ನಿವೇಶ, ಇದು ಅವ್ರು ಮಾತಾಡೋ ಸ್ಟೈಲು, ಇದು ನನಗೆ ಭಾಳ ಇಷ್ಟ ಆಯಿತು. ನನಗೆ ಭಾಳ ಆ ಡೈಲಾಗ್ ಅಂದರೆ ನನಗೆ ತುಂಬ ಇಷ್ಟ. ವಿಷ್ಣುವರ್ಧನ್ ಅವ್ರದ್ದು ಸಿನಿಮಾ ಮರುಬಿಡುಗಡೆ ಮಾಡಬೇಕು ಅಂತ ಅನಿಸ್ದಾಗ ಅದು ಇನ್ನೂ ಇದಕ್ಕಿಂತ ತುಂಬ ಚೆನ್ನಾಗಿರೋ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳೆಲ್ಲ ಇದ್ವು. ನಿಮಗೆ ಕೃಷ್ಣ ನೀ ಬೇಗನೆ ಬರೋ ಸಿನಿಮಾನೇ ಮಾಡಬೇಕು ಅಂತ ಯಾಕೆ ಅನಿಸ್ತು? ನನಗೆ ಕೃಷ್ಣ ನೀ ಬೇಗನೆ ಬರೋ ಮಾಡಬೇಕಂತ ಏನು ಅನಿಸ್ತಂದರೆ ಅದರಲ್ಲಿ ಹೈಲೈಟ್ ಸಾಂಗ್ಗಳು ಸೂಪರ್ ಡೂಪರ್ ಸಾಂಗ್ಗಳು. ಅದರಲ್ಲಿನ ಎಲ್ಲ ಸಾಂಗ್ಗಳು ಸೂಪರ್ ಡೂಪರೇ. ಫಸ್ಟು ಕ್ಲಾಸ್ ಸಿನಿಮಾ ಮಾಡಿಬಿಟ್ಟು ಆಮೇಲೆ ಆ್ಯಕ್ಷನ್ ಸಿನಿಮಾ ಮಾಡೋಣ ಅಂತ ನನ್ನ ಐಡಿಯಾ. ನನ್ನ ಕ್ಲಾಸ್ ಸಿನಿಮಾ ಮಾಡಿ ಗೆಲ್ಲಬೇಕು. ಆ್ಯಕ್ಷನ್ ಸಿನಿಮಾ ಮುಂದೆ ಬರುತ್ತೆ, ಕ್ಲಾಸ್ ಸಿನಿಮಾ ಮಾಡಿ ಗೆಲ್ಲಬೇಕು, ಅದು ಮುಖ್ಯ ನನಗೆ. ಅದು ವಿಷ್ಣು ಸಾರ್ದು ನಾನು ಮುಖ್ಯ. ಅದಕ್ಕೆ ಕೃಷ್ಣ ನೀ ಬೇಗನೆ ಬಾರೋ ಮಾಡಿದೆ. ಆಮೇಲೆ ಭವ್ಯ ಮೇಡಮ್ ಹತ್ರ ಮನೆಗೆ ಹೋದೆ.
ಆಯಮ್ಮ ನನ್ನ ಹೊಗಳಿತೆ ನನ್ನ ವಿಷ್ಣು ಸಾರ್ ಜೊತೆ ಇಷ್ಟು ಧೈರ್ಯ ನಿಮಗೆ, ಇಷ್ಟು ಹಳೆ ಸಿನಿಮಾನ ಮತ್ತೆ ಪರದೆ ಮೇಲೆ ಕೊಡೋದು ಅಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ, ಅದು ಭಾಳ ಧೈರ್ಯವಾದ ಕೆಲಸ. ನೀವು ಅಷ್ಟು ಮಾಡ್ತಾಯಿದ್ದೀರ. ನನ್ನ ಸಿನಿಮಾ ನಾನು ವಿಷ್ಣು ಸಾರ್ ಜೊತೆ ಮಾಡಿದ್ದೀನಿ. ನನಗೆ ವಿಷ್ಣು ಸಾರ್ ಅಂದರೆ ನನಗೆ ಪ್ರೈವೇಟ್ ಸಿನಿಮಾ ಅದು ಅಂತ ಭವ್ಯ ಮೇಡಮ್ ಅವರು ನಾನು ಕಂಡ್ರೆ ಅವರು ಅಷ್ಟೇ ಒಂದು ಅಭಿಮಾನ ಇದೆ. ಆಮೇಲೆ ಅವ್ರಿಗೆ ಯಾವುದೋ ಒಂದು ಸಾಂಗ್ ಹೇಳ್ಬೋದ ವಿಷ್ಣು ಸಾರ್ದು ಹೇಳಿ ಅಂತಂದರು. ಆಗ ಒಂದು ಸಾಂಗ್ ಆಡಿದೆ, ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಭಯವ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ, ಸುಖದ ಮಧು ನೀನು ಬದುಕಲ್ಲಿ ತಂಗಾಳಿ ತಂದೆ, ಅಮರ ಈ ಪ್ರೇಮ ಬರಲಾದ ಎಂದೆಂದು ಸಾವು, ಜಯಿಸು ಈ ಮೌನ ಮನದಲ್ಲಿಯೇ ನಿಂತ ನೋವು, ಈ ಪ್ರಾಣವೇ ಹೋಗಲಿ ಲೋಕವೇ ನೂಕಲಿ ಎಂದೆಂದು ಸಂಗಾತಿ ನೀನೇ, ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಆಗ ಭವ್ಯ ಮೇಡಮ್ ಅವರು ಏನು ಇದು ಭಾಳ ಇಷ್ಟು ನೀವು ಒಂದು ಬುಕ್ ಇಟ್ಕೊಳಲ್ಲ, ಈ ರೀತಿ ಒಂದು ಸೆಂಟೆನ್ಸು ಸ್ಟೆಪ್ಪು ಲೈನು ಹಾಗೆ ಆಡ್ತೀರ ಅಂತ ಭಾಳ ಖುಷಿಯಾಗಾಯಿತು ಮೇಡಮ್ ಅವ್ರಿಗೆ. ವಿಷ್ಣು ಸಾರ್ ಬಗ್ಗೆ ಆಯಮ್ಮನಿಗೂ ಭಾಳ ಗೌರವ ಇದೆ, ಭಾಳ ಇದಿದೆ. ನನ್ನ ಸಿನಿಮಾ ಆದರೆ ಇಷ್ಟು ಧೈರ್ಯ ಮಾಡ್ತಾಯಿದ್ದೀರಂತ ಅಮ್ಮ ಭಾಳ ಇದಾಗೋಯ್ತು, ನನ್ನ ಬಗ್ಗೆ ಭಾಳ ಇದು ಗೌರವ ಕೊಡ್ತು ಅಮ್ಮ. ಮನೆಗೆ ಹೋಗಿದ್ದೆ. ನೀವು ಈ ಹಿಂದೆ ರಾಜ್ಕುಮಾರ್ ಅವ್ರದ್ದು ಸುಮಾರು ಸಿನಿಮಾ ರಿಲೀಸ್ ಮಾಡಿದ್ದೀರಾ, ಹಾಗೆ ವಿಷ್ಣುವರ್ಧನ್ ಅವ್ರದ್ದು ಸುಮಾರು ಜನ ಒಂದು 3-4 ಸಿನಿಮಾ ಮರುಬಿಡುಗಡೆ ಮಾಡಿದ್ದಾರೆ. ಆದರೆ ಈ ಸಿನಿಮಾ ಮೇಲೆ ಯಾಕೆ ನಿಮಗೆ ಎಷ್ಟೊಂದು ಪ್ರೀತಿ? ಯಾಕಂದರೆ ಕ್ವಾಲಿಟಿ ಆಗಿರ್ಬೋದು, ಹೊರಗಡೆ ಪ್ರಚಾರ ಆಗಿರ್ಬೋದು, 4 ಥಿಯೇಟ್ರಿಗೆ ಕಟ್ಔಟ್ ಕೊಟ್ಟಿದ್ದೀರಾ, ಇಷ್ಟೊಂದು ಪ್ರಚಾರ ಈ ಸಿನಿಮಾ ಮೇಲೆ ಯಾಕೆ? ನನಗೆ ವಿಷ್ಣು ಸಾರ್ ಸಿನಿಮಾ ನಾನು ಅಣ್ಣವ್ರದ್ದು ಆಪರೇಷನ್ ಡೈಮಂಡ್ ರಾಕೆಟ್ಟು ಸಿನಿಮಾ ಮಾಡಿದೆ. ಅದೇ ನನ್ನ ಮೊದಲ ಬಾರಿಗೆ ರಿಲೀಸ್ ಸಿನಿಮಾ ಮಾಡಿದೆ ನಾನೇ. ಆಗ ಒಬ್ಬ ಗೋವಿಂದ ಅಂತ ಬಂದ ನನ್ನ ಹತ್ರ, ಬಂದು ಅಣ್ಣ ಹಿಂಗೆ ನಾವು ವಿಷ್ಣು ಸಾರ್ ಸಿನಿಮಾ ಮಾಡ್ತೀವಿ, ಏನು ಮಾಡ್ತೀರ, ಯಾವುದೋ ಒಂದು ಐಡಿಯಾ ಹೇಳಿ ಅಂದೆ. ಹೇಳಿದೆ, ಕೈದಿ ಮಾಡಪ್ಪ, ಆಕ್ಷನ್ ಸಿನಿಮಾ ಕೈದಿ ಮಾಡಿ. ನಾನೇ ಅವ್ನಿಗೆ ಉದಾಹರಣೆ ಕೊಟ್ಟಿದ್ದು, ನಾನೇ ಅವ್ರಿಗೆ ಹೇಳಿ ವಿಷ್ಣು ಸಾರ್ ಸಿನಿಮಾನ ಮಾಡಿಸಿತ್ತು ನಾನೇ, ಕೈದಿ ನಾನೇ ಹೇಳಿ ಮಾಡಿಸಿದೆ. ಅದು ಸೂಪರ್ ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ ಬಂತು. ನನಗೆ ಸಂತೋಷ. ನಾನು ವಿಷ್ಣು ಸಾರ್ ಜೊತೆ ಒಡನಾಟ, ಅಣ್ಣವ್ರ ಜೊತೆ ಒಡನಾಟ, ಅಣ್ಣವ್ರ ಬಗ್ಗೆ ವಿಷ್ಣು ಸಾರ್ ಅಷ್ಟು ಗೌರವ ಇತ್ತು ಅಂದರೆ ಅಷ್ಟಿಷ್ಟಲ್ಲ, ಅವರು ನೋಡಿದ ತಕ್ಷಣ ಕಾಲು ಮುಗಿದು ಹಂಗೆ ಗೌರವದಿಂದ ತಪ್ಕೊಂಡವರು. ಅಣ್ಣವರು ಅಷ್ಟೇ, ತಪ್ಕೊಂಡ ತಕ್ಷಣ ಕೆನ್ನೆಗೆ ಮುತ್ಕೊಡೋರು ವಿಷ್ಣು ಸಾರ್ಗೆ. ಅಷ್ಟು ಬಾಂಧವ್ಯ ಇತ್ತು, ಅಷ್ಟು ಇದಿತ್ತು. ನಾನು ಅವರು ಒಡನಾಟನೂ ಅಣ್ಣವ್ರ ಜೊತೆ ವಿಷ್ಣು ಸಾರ್ ಜೊತೆ ಇಬ್ಬರ ಜೊತೆನೂ ಕುಂತ್ಕೊಂಡು ಊಟ ಮಾಡಿದ್ದೀನಿ, ಇಬ್ಬರ ಜೊತೆನೂ ಒಡನಾಟ ಇದೆ. ನನಗೆ ಅವ್ರು ಬೇರೆ ಇವ್ರು ಬೇರೆ ನನ್ನಲ್ಲಿಲ್ಲ. ನಾನು 43 ವರ್ಷದಿಂದ ಚಿತ್ರರಂಗದಲ್ಲಿದ್ದೀನಿ. ನಾನು ಸಿನಿಮಾ ಅಂದರೆ ಪೂಜಿಸೋದಲ್ಲ, ಪ್ರೀತಿಸ್ತೀನಿ, ಪೂಜಿಸ್ತೀನಿ. ಆ ಥರ ನನಗೆ ಸಿನಿಮಾ ಅಂದರೆ ನನ್ನ ಪ್ರಾಣ. ಓಕೆ, ಕೃಷ್ಣ ನೀ ಬೇಗನವರು ಒಟ್ಟು ಎಷ್ಟು ಚಿತ್ರಮಂದಿರದಲ್ಲಿ ಮರುಬಿಡುಗಡೆ ಮಾಡಿದ್ರಿ? ಎಲ್ಲ ಮಲ್ಟಿಪ್ಲೆಕ್ಸು, ಆಲ್ ಕರ್ನಾಟಕ ಮಲ್ಟಿಪ್ಲೆಕ್ಸು 102 ಥಿಯೇಟ್ರಲ್ಲಿ ಮರುಬಿಡುಗಡೆ ನಾನು ಮಾಡಿದ್ದೀನಿ. ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸು, ಒಳ್ಳೆ ಪ್ರಿಂಟು, ಒಳ್ಳೆ ಪೋಸ್ಟ್ರು, ಒಳ್ಳೆ ಪಬ್ಲಿಸಿಟಿ ಮಾಡಿದ್ದೀರಾ. ನೀವು ಈ ರೀತಿ ಮಾಡ್ತೀರಂತ ನಮ್ಗೆ ಗೊತ್ತಿರಲಿಲ್ಲ. ವಿಷ್ಣು ಸಾರ್ ಬಗ್ಗೆ ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀರಾ, ಇಷ್ಟು ಪ್ರಿಂಟ್ ಸೌಂಡ್ ಎಫೆಕ್ಟ್ ಕೊಟ್ಟಿದ್ದೀರಾ ಅಂತ ನನಗೆ ರಾತ್ರಿ 1 ಗಂಟೆ, 11 ಗಂಟೆ, 12 ಗಂಟೆಗೆಲ್ಲ ಫೋನ್ ಮಾಡ್ತಾಯಿದ್ದಾರೆ. ನಿಮಗೆ ಏನು ಭಾಳ ನೀವು ವರ್ಷ ಸಿನಿಮಾ ನೀವೇ ನಮ್ಗೆ ಮಾಡಬೇಕು ಅಂತ ಎಲ್ಲರೂ ನನಗೆ ಪ್ರೆಜರ್ ಮಾಡ್ತಾಯಿದ್ದಾರೆ. ನಾನು ನಿಜವಾಗೂ ನಾನು ದೇವರು ಎಷ್ಟು ವರ್ಷ ಮಡಗಿರ್ತಾನೋ ಅಲ್ಲಿವರೆಗೂ ಸಿನಿಮಾ ಮಾಡ್ತಾನೆ ಇರ್ತೀನಿ. ಈಗ ನೀವು ಬಿಡುಗಡೆ ಮಾಡಿರೋಂಥ ಕೃಷ್ಣ ನೀ ಬೇಗನವರು ಕ್ವಾಲಿಟಿ ಪ್ರಚಾರ ಎಲ್ಲ ನೋಡಿ ಅಭಿಮಾನಿಗಳಂತೂ ತುಂಬ ಖುಷಿಯಾಗಿದ್ದಾರೆ ಚಿತ್ರಮಂದಿರದಲ್ಲಿ ನೋಡಿ.
ನೀವು ಅದನ್ನ ಬಿಡುಗಡೆ ಮಾಡಿ ನೀವೆಷ್ಟು ತೃಪ್ತಿಯಾಗಿದ್ದೀರಾ? ಇಲ್ಲ, ನನಗೆ ಭಾಳ ಸಂತೋಷ. ನನಗೆ ಹೇಳಿದ್ನಲ್ಲ, ನಾನು ಸಿನಿಮಾ ಅಂದರೆ ಪೂಜಿಸ್ತೀನಿ, ಪ್ರೀತಿಸೋದಲ್ಲ ಪೂಜಿಸ್ತೀನಿ. ನಾನು ಸಿನಿಮಾನೇ ವೃತ್ತಿ. ಆದರೆ ಏನಪ್ಪ ಅಂದರೆ ವಿಷ್ಣು ಸಾರ್ದು ಭಾಳ ಅವರು ಒಂದು ಗೌರವ, ಒಂದು ಏನೇ ಆಗಲಿ ಅಣ್ಣವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಅವರು ಮಾತಾಡ್ತಾ ಇರಲಿಲ್ಲ. ಅವ್ರು ಏನಾಯಿತು ಅವ್ರ ಶೂಟಿಂಗು, ಅವ್ರ ಕೆಲಸ, ಅವ್ರ ಏನಾಯಿತು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಆದರೆ ಅವ್ರ ಒಡನಾಟ ನಾನಿದ್ದಾಗ ಅವ್ರ ಬಗ್ಗೆ, ಅಣ್ಣವ್ರ ಬಗ್ಗೆನೂ ಅವ್ರ ಬಗ್ಗೆ ಇಬ್ಬರು ಒಟ್ಟಿಗೆ ಜೊತೆಗೆ ಅಣ್ಣ ತಮ್ಮದಿರ ಥರ ಇದ್ದರು. ನಾನು ಅವ್ರ ಜೊತೆ ಇಬ್ಬರೂ ಒಡನಾಟನೂ ನಾನಿದ್ದೀನಿ. ನಾನು 43 ವರ್ಷ ಆಗಿದೆ ನಾನು ಚಿತ್ರರಂಗದಲ್ಲಿ ಬಂದು. ಅವ್ರಿಗೆ ಅಣ್ಣವರು, ವಿಷ್ಣು ಸಾರು ಇಬ್ಬರೂ ಒಡನಾಟ ಇದೆ. ಈಗ ಸಿನಿಮಾಕ್ಕೆ ನೀವು ಒಟ್ಟು ಖರ್ಚು ಮಾಡಿದ ವೆಚ್ಚ ಏನಾದರೂ ಹೇಳ್ತೀರಾ? ಸಿನಿಮಾ 65 ಲಕ್ಷ ಆಗಿದೆ ಖರ್ಚು ಮಾಡಿದ್ದೀನಿ. ಅದರಲ್ಲಿ ನಾನು ದುಡ್ಡೆಲ್ಲ ಮುಖ್ಯ, ನನಗೆ ಒಂದೊಂದು ರೆಸ್ಪಾನ್ಸ್ ಮುಖ್ಯ. ದುಡ್ಡು ಯಾರೂ ತೊಗೊಂಡು ಹೋಗಲ್ಲ, ದುಡ್ಡು ಬರುತ್ತೆ ಹೋಗುತ್ತೆ, ಅದು ಸೆಕೆಂಡ್ರಿ. ಒಂದು ಹೆಸರಿದೆಯಲ್ಲ, ಒಂದು ಪ್ರೋತ್ಸಾಹ ಕೊಡ್ತಾರಲ್ಲ ಜನ, ನನಗೆ ಅಷ್ಟು ಸಾಕು. ನಾನು ದುಡ್ಡು ಸಂಪಾದನೆ ಮಾಡೋದು ಗೊತ್ತಿದೆ. ದುಡ್ಡು ಯಾವ ರೀತಿ ಮಾಡಬೇಕು, ಯಾವ ರೀತಿ ತರಿಸ್ಬೇಕು ಚಿತ್ರರಂಗದಲ್ಲಿ ನನಗೆ ಗೊತ್ತಿದೆ. ನಾನು ಇದುವರೆಗೂ ನಾನು 1 ರೂಪಾಯಿ ಕಳೆದವನಲ್ಲ ಚಿತ್ರರಂಗದಲ್ಲಿ. ಯಾವುದೇ ಆಗಲಿ, ನಾನು ಚಿತ್ರರಂಗದಲ್ಲಿ ನಾನು RP ಕೆಲಸ ಮಾಡೋದಾಗಲಿ, RP ಕೆಲಸ ಮಾಡಿದಾಗ 300 ರೂಪಾಯಿ ಬಾಟ ಕೊಡೋರು. ಆ 300 ರೂಪಾಯಿ ಬಾಟನ ಎಲ್ಲಾಗೋದು, ನನಗೆ ಖರ್ಚಿಗಾಗೋದು, ಮನೆ ಕಡೆ ಏನು, ಮಕ್ಕಳು ಮರಿ ಏನು. ಇದ್ದಾಗ ನಾನೇನು ಮಾಡಿದ್ದೀನಿ ಅಂದರೆ, ಸಿನಿಮಾ RP ಕೆಲಸ ಒಂದು ಊರಿಗೆ ಹೋಗಿದಾಗ ಪಕ್ಕದ ಥಿಯೇಟ್ರಿಗೆ ಒಂದು ಸಿನಿಮಾನ FH ಮಾಡ್ತಾಯಿದ್ದೆ. FH ಮಾಡಿ ಸಿನಿಮಾ ಆಗ್ತಾಯಿದ್ದೆ, ಅಲ್ಲೂ ಲಾಭ ಬರೋದು. ಇಲ್ಲಿ ನಾನು ಇದು ಮಾಡೋದು, ನಾನು RP ಕೆಲಸದಲ್ಲಿ ಫ್ರಾಡ್ ಮಾಡೋದು, ಕದಿಯೋದು, ಒಬ್ಬರಿಗೆ ಪ್ರೊಡ್ಯೂಸರ್ಗಳು ಮೋಸ ಮಾಡೋದು ನಾನು ಜೀವನದಲ್ಲೇ ಬಂದಿಲ್ಲ. ಯಾಕಂದರೆ ನಾನು ಇದುವರೆಗೂ ನಿಷ್ಠೆಯಿಂದ ಇದ್ದೀನಿ ಅಂದರೆ, ನನಗೀಗ 63 ವರ್ಷ ನಾನು ಇದುವರೆಗೂ ನನ್ನ ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ನನ್ನ ನಿಷ್ಠೆನೇ ಕಾರಣ. ನನಗೆ ಚಿತ್ರರಂಗದಲ್ಲಿ ನಾನು ಯಾರಿಗೂ ಮೋಸ ಮಾಡ್ದ, ಯಾರಿಗೂ ಇದು ಮಾಡ್ದ, ನಾನು ಪ್ರೊಡ್ಯೂಸರ್ಗಳಿಗೆ ಉಳಿಸಿದ್ದೀನಿ. ಇದೇ ಮುಂಗಾರು ಮಳೆ ಸಿನಿಮಾದಲ್ಲಿ 300 ಡೇಸ್ ಮಾಡಿದ್ದೀನಿ. ಹೊಸಪೇಟೆ, ಬಳ್ಳಾರಿ, ಅಗರಿಬೊಮ್ಮನಹಳ್ಳಿ 300 ಡೇಸ್ ಮಾಡಿದ್ದಕ್ಕೆ ಇದೇ ಕೃಷ್ಣಪ್ಪ ಅವರು ಪ್ರೊಡ್ಯೂಸರು ನನ್ನ ಕರೆದು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಇಂಥ 300 ಡೇಸ್ ಮಾಡೋಣ ಅಂದರೆ ಇದುವರೆಗೂ ಯಾವ RP ಕರ್ಕೊಂಬನ್ನಿ ಗಿಫ್ಟ್ ತಾನಿರೋ RP ಯಾರು ತೊಗೊಂಡಿಲ್ಲ, ನಾನು ತೊಗೊಂಡಿದ್ದೀನಿ. ಒಂದು ಬಾಕ್ಸ್ ಕೊಟ್ಟರು ಕೃಷ್ಣಪ್ಪರು, ಅದರಲ್ಲಿ 50,000 ದುಡ್ಡು, ಒಂದು ಗೋಲ್ಡ್ ಕೇಸ್ ವಾಚು. ಇಲ್ಲಿ ಬಿಚ್ಚಬೇಡ, ಮನೆಗೆ ಹೋಗಿ ಬಿಚ್ಚಿ ಅಂದರು. ನೋಡಿದೆ ಹಂಗೆ ಆ ಥರ RP ನಾನು. ನನ್ನ ಕಾಲಿಟ್ಟ ಕಡೆ 100 ಡೇಸ್. ಈಗ ಕೃಷ್ಣ ನೀ ಬೇಗನೆ ಬರೋ ಸಿನಿಮಾ ರಿಲೀಸ್ ಆದಮೇಲೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ನೀವು ಮುಖಾಮುಖಿ ಆದಾಗ ಅವ್ರ ರೆಸ್ಪಾನ್ಸ್ ನಿಮ್ಗೆ ಹೆಂಗಿತ್ತು? ಭಾಳ ರೆಸ್ಪಾನ್ಸ್ ಕೊಟ್ಟರು. ಇದು ನಾನೀಗ ಕೃಷ್ಣ ನೀ ಬೇಗನೆ ಬರೋ ರಿಲೀಸ್ ಮಾಡಿದಾಗ ಪ್ರಿಂಟು, ಸೌಂಡು, ಲೈಟಿಂಗು ಎಲ್ಲ ನೋಡಿಬಿಟ್ಟು ನನ್ನ ಭಾಳ ಪ್ರೋತ್ಸಾಹ ಕೊಟ್ಟರು, ಭಾಳ ಪ್ರೀತಿಸಿದ್ರು. ನಿಜವಾಗೂ ಸರ್, ನಮಗೆ ವಿಷ್ಣು ಸಾರ್ದು ಒಂದೊಂದು ವರ್ಷ ನೀವು ಸಿನಿಮಾ ನೀವೇ ಮಾಡಬೇಕು, ಇದೇ ರೀತಿ ನೀವು ಮಾಡೋ ಕೆಪಾಸಿಟಿ ಇದೆ, ಇದುವರೆಗೂ ಈ ರೀತಿ ಮಾಡೋರು ಯಾರೂ ಇಲ್ಲ ಅಂತ ನನಗೆ ಭಾಳ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಈಗೂ ಸಹ ಕೆಲವರು ಫೋನ್ಗಳು ಬರ್ತಾಯಿದೆ, ನೀವೇ ಮಾಡಿ ಒಂದು ಸಿನಿಮಾ ಮಾಡಿ. ಈಗ ನನ್ನ ಸಿನಿಮಾ ಪೊಲೀಸು ಮತ್ತು ದಾದಾ ಇದೆ, ಗಂಡುಗಲಿ ರಾಮ ಇದೆ, ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಇದೆ. ಈಗ 3 ಸಿನಿಮಾನೂ ನಾನು ಅವ್ರ ಸಿನಿಮಾ ನೀಟಾಗಿ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಒಳ್ಳೆ ಇದು ಮಾಡು, ಒಂದು ವರ್ಷಕ್ಕೆ ಸಿನಿಮಾ ಮಾಡ್ತಾ ಇರ್ತೀನಿ. ಅಣ್ಣವ್ರದ್ದು ಪ್ರೇಮದ ಕಾಣಿಕೆ ಇದೆ, ಪ್ರೇಮದ ಕಾಣಿಕೆ ಅಣ್ಣವ್ರದ್ದು ಇದಕ್ಕೆ ಮಾಡ್ತೀನಿ, ಅವ್ರ ಬರ್ತಡೆಗೆ. ನಾವು ಅಣ್ಣವ್ರು ನಾನು ಸಿನಿಮಾದಲ್ಲಿ ಇವ್ರು ಬೇರೆ ಅವ್ರು ಬೇರೆ ಇಲ್ಲ, ಇಬ್ಬರೂ ಬೇಕು ನನಗೆ, ಇಬ್ಬರೂ ಒಡನಾಟ ಬೇಕು. ಸಿನಿಮಾ ಈಗ ಪ್ರೇಮದ ಕಾಣಿಕೆ ನೆಕ್ಸ್ಟು ಬರ್ತಡೆಗೆ, ಅಣ್ಣವ್ರ ಬರ್ತಡೆಗೆ ಏಪ್ರಿಲ್ 24ಕ್ಕೆ ರೆಡಿ ಮಾಡಿ ಅವ್ರದ್ದು 100 ಅಡಿ ಕಟೌಟು ಹೆಂಗೆ ಎಲ್ಲರದ್ದು ಹಂಗೆ ಮಾಡಿ ರಿಲೀಸ್ ಮಾಡ್ತೀನಿ.